ಕ್ರೀಡಾಭಿಮಾನಿಗಳೇ, ಕ್ರಿಕೆಟಿನ ಅಭಿಮಾನಿಗಳೇ, ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತಹ ಸ್ವಾಗತನ ಕೋರ್ತಾ ನಿಜವಾಗ್ಲೂ ಸಂತೋಷ ಆಗುತ್ತೆ. ಸ್ನೇಹಲೋಕ ಕ್ರಿಕೆಟ್ ಅಕಾಡೆಮಿ ಅವ್ರ ಕಡೆಯಿಂದ ಈ ರೀತಿಯಾದಂತ ಒಳ್ಳೆ ಸುಸಜ್ಜಿತವಾದಂತ ಗ್ರೌಂಡ್ ಅಂದ್ರೆ ಪಿಚ್ ಆಗಿರ್ಬೋದು, ಗ್ರೌಂಡ್ ಆಗಿರ್ಬೋದು, ಟರ್ಫ್ ಆಗಿರ್ಬೋದು, ಪ್ರಾಕ್ಟೀಸ್ ಪಿಚ್ ಇದೆಲ್ಲವನ್ನೂ ಕೂಡ ಮಾಡಿ ಇವತ್ತು ಮಕ್ಕಳಿಗೆ ಬಂದು ಇಲ್ಲಿ ತರಬೇತಿ ಪಡ್ಕೊಳ್ಳೋಕ್ಕೋಸ್ಕರ ಯಾವ ರೀತಿಯಾದಂಥ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು, ಅತ್ಯುತ್ತಮವಾದಂಥ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು, ಅದೆಲ್ಲ ಸೌಕರ್ಯಗಳನ್ನ ಮಾಡಿಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವತ್ತು ನಾವು ನೋಡ್ತಾ ಇದ್ದೀವಿ ಕ್ರಿಕೆಟ್ ದಿನೇ ದಿನೇ ಎಲ್ಲ ಕಡೆ ಬೆಳವಣಿಗೆ ಆಗ್ತಾ ಇದೆ. ಬರೀ ಭಾರತ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವತ್ತು ಕ್ರಿಕೆಟಿನ ಅಭಿಮಾನ, ಕ್ರಿಕೆಟಿನ ಕುತೂಹಲ, ಕ್ರಿಕೆಟ್ ಅಲ್ಲಿ ಜನ ಭಾಗವಹಿಸೋದು ಎಲ್ಲಾ ಭಾಗಗಳಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ನಾನೆಲ್ಲೋ ನೋಡ್ತಾ ಇದ್ದೆ, ಜಪಾನ್ ಅಲ್ಲಿ ಬೇಸ್ಬಾಲ್ ನ ಬಿಟ್ರೆ ಅತ್ಯಂತ ಸಕ್ರಿಯವಾಗಿ ಆಟ ಆಡಂತ ಹೊಸ ಯಾವ್ದಾದ್ರು ಕ್ರೀಡೆ ಇದ್ರೆ ಅದು ಕ್ರಿಕೆಟ್ ಅಂತೆ. ಈ ಬಾರಿ ನಮ್ಮ ಏಷ್ಯಾಡ್ ಗೇಮ್ಸ್ ಅಲ್ಲಿ ಕೂಡ ಕ್ರಿಕೆಟ್ ನ ಒಂದು ಸ್ಪೋರ್ಟ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಮಕ್ಕಳೆಲ್ಲರಿಗೂ ಕೂಡ ಈ ಒಂದು ಕ್ರೀಡೆನ ಮಾಡೋದ್ರಿಂದ ಒಳ್ಳೆ ಅವಕಾಶಗಳು ಸಿಗುತ್ತೆ. ಒಂದು ವಿಶೇಷವಾಗಿ ಕ್ರೀಡೆಗಳಾಡಂತ ಉದ್ದೇಶ ಏನು ಅಂತಂದ್ರೆ ಜೀವನದಲ್ಲಿರ್ತಕ್ಕಂಥ ಎಲ್ಲ ಒಂದು ಜೀವಮಾನದಲ್ಲಿ ಆಗಂತ ಅನುಭವಗಳು ಒಂದ್ ದಿನದಲ್ಲಿ ಅಥವಾ 20 ಓವರಲ್ಲಿ, 50 ಓವರಲ್ಲಿ, 5 ದಿನದಲ್ಲಿ ಅನುಭವ ಆಗುತ್ತೆ. ಸೋಲಾಗಿರ್ಬೋದು, ಗೆಲುವಾಗಿರ್ಬೋದು, ಏಳಾಗಿರ್ಬೋದು, ಬೀಳಾಗಿರ್ಬೋದು, ಇವೆಲ್ಲದರಲ್ಲಿ ಕೂಡ ಸಮಾನವಾಗಿರ್ಬೇಕು. ಯಾವುದನ್ನು ಕೂಡ ಸೋತಾಗ ತಲೆಬಾಗದಾಗಿರ್ಬೋದು, ಗೆದ್ದಾಗ ಎದೆ ಉಬ್ಸೋದಾಗಿರ್ಬೋದು, ಇವೆಲ್ಲವನ್ನೂ ಬಿಟ್ಟು ಸಮಾನವಾಗಿದ್ದು ಸ್ಪೋರ್ಟ್ಸ್ಮನ್ಶಿಪ್ ಸ್ಪಿರಿಟ್ ಅಂತ ಏನಿದೆ, ಆ ಸ್ಪೋರ್ಟ್ಸ್ಮನ್ಶಿಪ್ ಸ್ಪಿರಿಟ್ ನ ಬೆಳೆಸ್ಕೊಳ್ಳುವಂತ ಕೆಲಸನ ತಾವೆಲ್ಲ ಮಕ್ಕಳಲ್ಲಿ ಮಾಡಬೇಕು ಅಂತ ಹೇಳ್ತಾ, ವಿಶೇಷವಾಗಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾ ಇದ್ರು, ಅ ಹೆಲ್ತಿ ಮೈಂಡ್ ನೀಡ್ಸ್ ಅ ಹೆಲ್ತಿ ಬಾಡಿ ಅಂತ ಹೇಳಿ. ಅದರಿಂದ ಆರೋಗ್ಯಕರವಾದಂತ ಆಲೋಚನೆಗಳಿರ್ಬೇಕು, ಆರೋಗ್ಯಕರವಾದಂತ ಯೋಚನೆಗಳು ಬರಬೇಕು ಅಂತಂದ್ರೆ ಆರೋಗ್ಯಕರವಾದಂತ ದೇಹ ಇರಬೇಕು ಮೊಟ್ಟ ಮೊದಲನೇದಾಗಿ ಅಂತ ಹೇಳಿ. ಕ್ರಿಕೆಟ್ ಅಲ್ಲೂ ಮೊದಲು ನಾವು ನೋಡ್ತಾ ಇದ್ವಿ, ಅರ್ಜುನ ರಣತುಂಗ ಅಂತ ಪ್ಲೇಯರ್ಗಳು ಇರ್ತಾ ಇದ್ರು, ಇಂಜಮಾಮ್ ಉಲ್ ಹಕ್ಕನ್ ಅಂತ ಪ್ಲೇಯರ್ಗಳು ಇರ್ತಾ ಇದ್ರು. ಎಲ್ಲರೂ ಕೂಡ ದೇಹ ಬೆಳೆಸ್ಕೊಂಡಂತವ್ರು ಇದ್ರು. ಆದ್ರೆ ಇವಾಗ ವಿರಾಟ್ ಕೊಹ್ಲಿ ಅಂತ ಅವರು ಈ ರೀತಿಯಾದಂತ ಮಾದರಿ ಆದಂತವ್ರು, ಫಿಟ್ನೆಸ್ಗಳಿಗೆ ಐಕಾನ್ಗಳಾದಂತವ್ರು 37-38 ವರ್ಷ ಆದ್ರೂ 18-20 ವರ್ಷದ ಯುವಕರ ತರ ಇವತ್ತು ಕ್ರೀಡೆನ ಆಟ ಆಡ್ತಾ ಇದಾರೆ. ನಮ್ಮ ಮಕ್ಕಳೆಲ್ಲ ಕೂಡ ಆ ರೀತಿಯಾದಂತವ್ರನ್ನ ಮಾದರಿಗಳಾಗಿ ಇಟ್ಕೊಂಡು ಕ್ರೀಡಾಪಟುಗಳಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಇಂಡಿಯಾ ಎ ಇಂದ ಬೃಂದಾ ಅವರು ಕೂಡ ಬಂದಿದ್ದಾರೆ. ಅವರು ಈ ಒಂದು ಅಕಾಡೆಮಿಯ ಭಾಗಿಯಾಗಿ ಈ ಒಂದು ಅಕಾಡೆಮಿಯಲ್ಲಿ ಆಡ್ತಾ ಇದ್ದಾರೆ. ಇಂಡಿಯಾ ಎ ಟೀಮ್ಗೆ ಆಡಂತ ಬೃಂದಾ ಅವ್ರಿಗೂ ಕೂಡ ಕಳೆದ ಬಾರಿ 2 ಸರಿ ಈಗಾಗಲೇ WPL ಅಲ್ಲಿ ಆಡಿದ್ದಾರೆ. ಭಾರತ ದೇಶನ ಇಂಡಿಯಾ ಎ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ. ಜೂನ್ ಅಲ್ಲಿ ಆಗಂತ ಟೂರ್ ಅಲ್ಲಿ ಅವರು UK ಕೂಡ, ಇಂಗ್ಲೆಂಡ್ಗೂ ಕೂಡ ಹೋಗಂತದ್ದಿದೆ. ಆದ್ರಿಂದ ಅವ್ರಿಗೂ ಕೂಡ ಉಜ್ವಲವಾದಂತ ಭವಿಷ್ಯ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹಾರೈಸ್ತಾ, ಈ ಒಂದು ಅಕಾಡೆಮಿನ ಮಾಡಿರ್ತಕ್ಕಂಥ ತಾವೆಲ್ಲರೂ ಏನು ಶ್ರಮಿಸಿದಿರಾ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ತಮ್ಮೆಲ್ಲರಿಗೂ ಕೂಡ ಯಶಸ್ಸನ್ನ ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ತಮ್ಮ ಎಲ್ಲ ಅಭಿವೃದ್ಧಿ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ನನ್ನ ಮಾತುಗಳಿಗೆ ನಾನು ವಿರಾಮನ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ. ಇವತ್ತು 26 ಏಪ್ರಿಲ್ 2026 ನಾವು ನೂತನವಾಗಿ ನಿರ್ಮಿಸಿರುವಂತಹ ಈ ಸ್ನೇಹಲೋಕ ಕ್ರಿಕೆಟ್ ಗ್ರೌಂಡ್ ನ ಉದ್ಘಾಟನೆ ಆಯಿತು. ಈ ಗ್ರೌಂಡ್ ನ ಉದ್ಘಾಟನೆ ಮಾಡೋಕೆ ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡರು, ಸುರೇಶ್ ಅಣ್ಣವರು ಮತ್ತೆ ಬೈರೇಗೌಡರು ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ರು. ಈ ಗ್ರೌಂಡ್ ನ ಮಾಡಕ್ಕೆ ನಾವು ಪಾರ್ಟ್ನರ್ಗಳಾದಂತ ಮುಖ್ಯವಾಗಿ ಸಂದೀಪ್ ಅವರು, ಕಿರಣ್ ಅಣ್ಣ ಅವರು, ನವೀನ್ ಅವರು ಹಾಗೂ ಶಿವು ಅವರು ತುಂಬಾ ಒಗ್ಗಟ್ಟಾಗಿ ಸುಮಾರು ಜಾಗಗಳನ್ನ ನೋಡಿ ಲಾಸ್ಟ್ಗೆ ಇಲ್ಲಿ ಅತಿವಾಟ ಗ್ರಾಮದ ಈ ಒಂದು ಜಮೀನಲ್ಲಿ ಮಾಡ್ಬೇಕಾಯ್ತು. ತುಂಬಾ ಕಷ್ಟಗಳಿಂದ, ತುಂಬಾ ಈ ಬಿಸಿಲಲ್ಲಿ ಮಳೆ ಕೂಡ ಬರ್ಲಿಲ್ಲ. ನೀರಿನ ವ್ಯವಸ್ಥೆ ಮಾಡ್ಕೊಂಡು ಫುಲ್ ಇದು ಏನು ಲೆದರ್ ಬಾಲ್ದು ಟರ್ಫ್ ಗ್ರೌಂಡ್ ಇದೆ, ಔಟ್ ಫೀಲ್ಡ್ ಫುಲ್ ಗ್ರಾಸ್ ಇದೆ. ಇದನ್ನ ಮಾಡಕ್ಕೆ ತುಂಬಾ ಕಷ್ಟ ಆಯ್ತು. ಆ ಕಷ್ಟಗಳನ್ನೆಲ್ಲ ಎದುರಿಸಿ ಇಷ್ಟು ಮಾತ್ರ ಮಾಡಿದೀವಿ. ಇನ್ನು ಹೇಳ್ಬೇಕಂದ್ರೆ ನಮ್ ಸ್ನೇಹಲೋಕ ಕ್ರಿಕೆಟ್ ಅಕಾಡೆಮಿ ಏನಿದೆ, ಇದು 2009ರಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಹಲವಾರು ಡಿವಿಷನ್ಸ್ಗೆ, ಸ್ಟೇಟ್ಗೆ ಪ್ಲೇಯರ್ಸ್ ನ ಕೊಟ್ಟಿದ್ದಾರೆ. ನಮ್ ಜೊತೆ ಈಗ ಸ್ನೇಹಲೋಕ ಕ್ರಿಕೆಟ್ ಅಕಾಡೆಮಿ ಜೊತೆ ಬೃಂದಾ ದಿನೇಶ್ ಅಂತ ಇಂಡಿಯಾ ಎ ವುಮೆನ್ಸ್ ತಂಡದ
ಓಪನಿಂಗ್ ಬ್ಯಾಟರ್ ಆದಂತ ವೃಂದಾ ದಿನೇಶ್ ಅವರು ನಮ್ ಜೊತೆನೆ ಕ್ರಿಕೆಟ್ ಆಡ್ಕೊಂಡು ಅವರು ಅಲ್ಲಿ ಇಂಡಿಯಾ ಡ್ಯೂಟಿನ ನಿಭಾಯಿಸ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಅವರು ಒಂದು ಬೆನ್ನೆಲುಬಾಗಿ ನಮ್ಮಿಂದ ನಿಂತು ಈ ತರ ಒಂದು ಗುಣಮಟ್ಟದ ಒಂದು ವಿಕೆಟ್ ಅನ್ನ ಕ್ರಿಕೆಟ್ ಪಿಚ್ ಅನ್ನ ಮಾಡಕ್ಕೆ ನಮ್ಗೆ ಸಹಾಯ ಮಾಡಿದ್ದಾರೆ. ಸೊ ಈ ಗ್ರೌಂಡ್ ನ ವಿಶೇಷತೆ ಏನಂದ್ರೆ ನಮ್ಮ ಹತ್ರ ಓಪನ್ ನೆಟ್ಸ್ ಇದೆ, ಟರ್ಫ್ ಇದೆ, ಟರ್ಫ್ ಗ್ರೌಂಡ್ಸ್ ಐದು ಪಿಚ್ ಇದೆ, ಔಟ್ಫೀಲ್ಡ್ ಫುಲ್ ಗ್ರಾಸ್ ಇದೆ, ಆಮೇಲೆ ಇನ್ ಹೌಸ್ ಕಿಚನ್ ಇದೆ, ಸ್ಟೇ ಮಾಡಕ್ಕೆ ಓವರ್ ನೈಟ್ ಸ್ಟೇ ಮಾಡಕ್ಕೆ ಸ್ಟೇ ಫೆಸಿಲಿಟಿ ಇದೆ, ತುಂಬಾ ಅಚ್ಚುಕಟ್ಟಾಗಿ ವಾಶ್ರೂಮ್ಸ್ ಇದೆ. ಸೊ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಇರೋಂಗೆ ಫುಲ್ ಎಲ್ಲಾ ಕಡೆಯಿಂದನೂ ಫೆನ್ಸಿಂಗ್ ಇದೆ. ಸೊ ಇಷ್ಟು ಇದೆ, ಇನ್ನೂ ಮಾಡ್ಬೇಕು ನಾವು, ಇನ್ನೂ ಹಲವಾರು ಫೆಸಿಲಿಟಿಗಳನ್ನ ಮಾಡ್ಬೇಕು. ಸೊ ಮಾಡ್ತೀವಿ, ಅಪ್ಡೇಟ್ ಮಾಡ್ತೀವಿ. ದಯವಿಟ್ಟು ನಮ್ ಗ್ರೌಂಡ್ ನ ನೋಡಕ್ ಒಂದ್ಸಾರಿ ಬನ್ನಿ, ನಮ್ಗೆಲ್ಲರಿಗೂ ಪ್ರೋತ್ಸಾಹ ನೀಡಿ. ನಮಸ್ತೆ. ನನ್ನ ಹೆಸರು ಮಹೇಶ್, ನಾನೊಬ್ಬ ಪಾರ್ಟ್ನರು. ಸೊ ನಮ್ಗೆಲ್ಲ ಮುಂದಾಗಿ ನಿಂತಿರೋದು ಸಂದೀಪ್. ಸೊ ಅವರೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇದೆಲ್ಲ ಮಾಡಿದ್ದಾರೆ. ಸೊ ಅವ್ರಿಗೆ ನಾವು ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ. ನಮಸ್ತೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಸ್ನೇಹಲೋಕ ಟೀಮ್ ನಾಟಗಾರ. ನಾವು ಕೋಚಿಂಗ್ ಸ್ಟಾರ್ಟ್ ಮಾಡಿ 2021ರಲ್ಲಿ ಸುಮ್ನೆ ಟೈಮ್ ಪಾಸ್ ಅಂತ ಮಾಡಿದ್ದು. ಅದನ್ನ ನೋಡಿದ್ರೆ ಇಷ್ಟು ದೊಡ್ಡ ಸ್ನೇಹವಾಗಿ ಬೆಳೆದು ಈ ಮಟ್ಟಕ್ಕೆ ಬಂದಿದ್ದು, ಪಿಚ್ ಮಾಡೋ ಮಟ್ಟಕ್ಕೆ ಬಂದಿದೆ. ಇದಕ್ಕೆಲ್ಲ ಕಾರಣ ಇವರ ಮಕ್ಕಳ ಪ್ರೋತ್ಸಾಹ ಮತ್ತೆ ದೊಡ್ಡದೊಂದು ನಮ್ಮ ಟೀಮ್ ಹಿರಿಯ ಸದಸ್ಯರು ಯಾರು ಇದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳು. ಅವ್ರು ಕೊಟ್ಟ ಒಂದೊಂದು ನಮ್ಗೆ ಅದು ಕಿವಿಗ್ ಬಿದ್ದು ಇದನ್ನ ಮಾಡಿ ಏನಾದ್ರು ಮಾಡ್ಬೇಕು ಅಂತ ಇದ್ದಾಗ ಇದನ್ನ ಮಾಡಿದೆ ನಾನು ಇವಾಗ. ಯಾಕಂದ್ರೆ ಮೇನ್ ಬೇರೆ ಗ್ರೌಂಡ್ಗಳಿಗೆಲ್ಲ ಹೋದ್ರೆ ವಾಶ್ರೂಮ್ ಸರಿಯಾಗಿರಲ್ಲ. ಇಲ್ಲೆಲ್ಲಾ ತರದ್ದು 2 ವಾಶ್ರೂಮ್ಸ್ ಇದೆ, ಕಿಚನ್ ಇದೆ, ನೆಟ್ಸ್ ಇದೆ. ಅವ್ರು ಬಂದು ಪೇರೆಂಟ್ಸ್ ಕುತ್ಕೊಳ್ಳೋ ರೀತಿ ಒಳ್ಳೆ ಕಂಫರ್ಟ್ ಝೋನ್, ಡಗ್ಔಸ್ ಎಲ್ಲ ಮಾಡಿದಿರಿ. ಯಾಕಂದ್ರೆ ಒಂದು ಮಕ್ಳು ಆಡೋ ತರ ಇರ್ಲಿ ಅಂತ. ಬೇರೆ ಫೀಲ್ಡ್ಗೆಲ್ಲ ಹೋದಾಗ ಎಲ್ಲಂದ್ರೆ ಕುತ್ಕೊಂತಾರೆ, ಕಿಟ್ಟಗಳು ಗಲೀಜಾಗುತ್ತೆ. ಅದೆಲ್ಲ ನೋಡ್ಬಿಟ್ಟು ಹೊಸಕೋಟೆಯಲ್ಲಿ ನೆಕ್ಸ್ಟ್ ಲೆವೆಲ್ ಬೆಳವಣಿಗೆ ಮಾಡ್ಬೇಕು ಅಂತ ಒಂದು ಇದು ಮಾಡ್ತಾ ಇದೀನಿ. ದಯಮಾಡಿ ಅದಕ್ಕೆ ನೀವೆಲ್ಲ ಪ್ರೋತ್ಸಾಹ ಕೊಡ್ಬೇಕು. ಇದೆ ಇವ್ರ ಆಶೀರ್ವಾದದಿಂದ, ನಮ್ಮ ಮಕ್ಕಳ ಆಶೀರ್ವಾದ ನಮ್ದು. ಇವಾಗ ದೊಡ್ಡವರ ಆಶೀರ್ವಾದ ಇರುತ್ತೆ, ಮಕ್ಕಳು ಇರುತ್ತೆ. ಅವ್ರ ಶ್ರಮ ನಮ್ಗೆ ಇವ್ರಲ್ಲಿ ಯಾರಾದ್ರೂ ಒಬ್ರು ಇಲ್ಲ ಇಬ್ರು ಇಂಡಿಯಾಗ ಆಡಿದ್ರು ನಮ್ ಖುಷಿನೇ. ಅಲ್ಲಿ ಗಂಟೆ ಆಡ್ತಾರ ಅಂತ ನಮ್ದೊಂದು ಇದಿದೆ. ಇದು ಹೊಸಕೋಟೆಯಿಂದ ಒಂದು 5-6 ಕಿಲೋಮೀಟರ್ ಅಂದ್ರೆ ಅತ್ತಿವಟ ಗ್ರಾಮದಲ್ಲಿ ಇರೋದು. ಇದು ಎಲ್ಲ ಕಾರ್ಪೊರೇಷನ್, ಇದು ಕಾರ್ಪೊರೇಟ್ ಎಲ್ಲ ಕೊಡ್ಬೋದು. ಅದಾದ್ರೂ ಯಾರು ಬೇಕಾದ್ರೂ ಬುಕ್ ಮಾಡ್ಕೊಂಡು ಆಡ್ಕೊಬಹುದು. ನಮ್ದು ಇದೆಲ್ಲ ವೆಬ್ಸೈಟ್ ಎಲ್ಲ ಬಿಡ್ತೀರಿ. ಜೂನ್ ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಚ್ಗಳು. ಅದಾದ್ಮೇಲೆ ನಮ್ ಕ್ಯಾಂಪಸ್ ಬಂದ ಹುಡುಗರಿಗೆ ಇವ್ರಿಗೂ ಒಳ್ಳೊಳ್ಳೆ ಫೆಸಿಲಿಟಿ ಇರ್ತದೆ. ಆಮೇಲೆ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತೀರಿ. ಅದೇ ರೀತಿಯಾದಂತ ಎಲ್ಲಾ ತರದಂತ ಎಲ್ಲಾ ಲೈವ್ ಸಮೇತ ಮಾಡ್ತೀರಿ ಮ್ಯಾಚ್ಗಳು. ಇದು ಮನೇಲಿ ಕುತ್ಕೊಂಡೆ ನೋಡೋರು ಪೇರೆಂಟ್ಸ್ ಗಳಿದ್ರು, ಅದೆಲ್ಲ ಆಪರ್ಚುನಿಟಿ ಕೊಟ್ಬಿಟ್ಟು ಮಾಡ್ತಾ ಇದೀರಿ. ಇದೊಂಥರ ನಮ್ದೊಂದು ಕಷ್ಟಪಟ್ಟು ಪಟ್ಟಿರೋದಕ್ಕ ಇದೊಂದು ಒಳ್ಳೆ ಇದು ಪ್ರತಿಫಲ ಸಿಗುತ್ತೆ ಅನ್ಕೊಂತೀನಿ. ಥ್ಯಾಂಕ್ ಯು. ಹೆಸರು ಲಕ್ಷಿತ್. ನಾನು 2022 ಇಂದ ಈ ಕ್ರಿಕೆಟ್ ಸ್ನೇಹಲೋಕ ಕ್ರಿಕೆಟ್ ಅಕಾಡೆಮಿ ಬರ್ತಾ ಇದ್ದೀನಿ. ಎಲ್ಲ ಕೋಚಿಂಗ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಬ್ಯಾಟಿಂಗು, ಬಾಲಿಂಗು, ಫೀಲ್ಡಿಂಗು ಎಲ್ಲ ನಂಗೆ ಪ್ರಾಕ್ಟೀಸ್ ಕೊಡ್ತಾರೆ. ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಗೆ. ಇದಕ್ಕಿಂತ ಮುಂಚೆ ಏನು ಕಲ್ತಿರ್ಲಿಲ್ಲ, ಕ್ರಿಕೆಟ್ ಅಂದ್ರೆ ಗೊತ್ತಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಕ್ರಿಕೆಟ್ ಅಂದ್ರೆ ಏನು, ಎಲ್ಲ ರೂಲ್ಸ್ ಎಲ್ಲ, ಕ್ರಿಕೆಟ್ ಬಗ್ಗೆ ರೂಲ್ಸ್ ಎಲ್ಲ ಗೊತ್ತಾಯ್ತು. ಮತ್ತೆ ಸ್ಯಾಂಡಿ ಅಣ್ಣ ನಂಗೆ ಎಲ್ಲ ಕ್ಲೀನ್ ಆಗಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ತುಂಬಾ ಯಶು ಅಣ್ಣ ಅವರೆಲ್ಲ ನಂಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ. ನಂದು ಹೊಸಕೋಟೆ ನಿಯರ್ ಕನಕನಗರ ಫಸ್ಟ್ ಕ್ರಾಸ್. ಕಲ್ಪಿತಾ ಅಂತ. ನಾನು ಸ್ನೇಹಲೋಕ ಅಕಾಡೆಮಿ 3 years ಇಂದ ಬರ್ತಿದ್ದೀನಿ. ನನ್ಗೆ ಇದಕ್ಕೂ ಮುಂಚೆ ಕ್ರಿಕೆಟ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ, ಬಟ್ ಆಡ್ತಿದ್ದೀನಿ, ನೋಡ್ತಾ ಇದ್ದೆ. ಇಲ್ಲಿ ಬಂದ್ಮೇಲೆ ಸ್ಯಾಂಡಿ ಅಣ್ಣ ಹೆಂಗ್ ಆಡ್ಬೇಕು, ಬೌಲಿಂಗ್ ಹೆಂಗ್ ಮಾಡ್ಬೇಕು, ಬ್ಯಾಟಿಂಗ್ ಹೆಂಗ್ ಮಾಡ್ಬೇಕು, ಫೀಲ್ಡಿಂಗು ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಮತ್ತೆ ಇಲ್ಲಿ ಗ್ರೌಂಡ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ಎಲ್ಲಾ ಫೆಸಿಲಿಟೀಸು ಇದೆ. ಗ್ರೌಂಡು ತುಂಬಾ ಚೆನ್ನಾಗಿದೆ. ನೇಚರು, ಸರೌಂಡಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ಎಲ್ಲಾರ್ಗು ಥ್ಯಾಂಕ್ಸ್ ನನ್ಗೆ ಸಪೋರ್ಟ್ ಮಾಡಿದಕ್ಕೆ. ಇಲ್ಲಿ ಎಲ್ಲಾರ್ನು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ. ಬ್ರದರ್ಸ್, ಸಿಸ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಹೊಸಕೋಟೆ ಅಲ್ಲಿ ನೋಡಿದ್ರೆ ಸ್ನೇಹಲೋಕ ಬೆಸ್ಟ್ ಆಗಿದೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಎವ್ರಿವನ್.